ಅಧಿಕಾರಿಗಳು ಸುಳ್ಳು ಹೇಳಿದ್ರು ಅನ್ನೋದಕ್ಕೆ ಕಾರಣಗಳೇನು ಹಂಗಿದ್ರೆ ಆ ಡೀಟೇಲ್ ಕೂಡ ನೋಡ್ತಾ ಹೋಗೋಣ. ಏನು ಸುಳ್ಳು, ಯಾಕೆ ಇದು ಸುಳ್ಳು ಅಂತ ಅನಿಸ್ತಾ ಇದೆ? ತಾಂತ್ರಿಕ ದೋಷ, ಆ ಕಾರಣಕ್ಕಾಗಿ ವಿಮಾನ ಲ್ಯಾಂಡ್ ಆಗಲಿಲ್ಲ, ಅದು ಅಧಿಕಾರಿಗಳು ಕೊಡ್ತಾ ಇರುವಂತ ಸ್ಪಷ್ಟನೆ. ಆದರೆ ಅದೇ ದಿನ ಅಂದರೆ ಭಾನುವಾರ 4:45ಕ್ಕೆ ಮತ್ತೊಂದು ಸಂಸ್ಥೆಯ ವಿಮಾನ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಿದೆ. ಆ ವಿಮಾನಕ್ಕಿಲ್ಲದಂತ ಹವಾಮಾನ ವೈಪರೀತ್ಯದ ಸಮಸ್ಯೆ ಈ ವಿಮಾನಕ್ಕೆ ಯಾಕಾಯಿತು? ಮತ್ತೊಂದು ವಿಮಾನ ಟೇಕ್ ಆಫ್ ಆಗಿದೆ 5 ಗಂಟೆಗೆ, 5:15 ಹೊತ್ತಿಗೆ ಟೇಕ್ ಆಫ್ ಆಗಿದೆ. ಈ ವಿಮಾನ ಇಳಿಯೋದಕ್ಕೆ ಸಮಸ್ಯೆಯಾಗಿದ್ದು ಅಧಿಕಾರಿಗಳ ಪ್ರಕಾರ ಅಲ್ಲಿ ಪೂರಕ ವಾತಾವರಣ ಇರಲಿಲ್ಲ. 4 ಗಂಟೆಗೆ ಈ ವಿಮಾನ ಬಂದು ಲ್ಯಾಂಡ್ ಆಗಬೇಕಿತ್ತು, 4:15 ಹೊತ್ತಿಗೆ, ಅದಾಗಲಿಲ್ಲ. ಇನ್ನೊಂದು ಸಂಸ್ಥೆಯ ವಿಮಾನ 4:45ಕ್ಕೆ ಲ್ಯಾಂಡ್ ಆಗಿದೆ ಇದೇ ಏರ್ಪೋರ್ಟ್ ಅಲ್ಲಿ. 5:05 ಹೊತ್ತಿಗೆ ಮತ್ತೊಂದು ವಿಮಾನ ಟೇಕ್ ಆಫ್ ಆಗಿದೆ ಇದೇ ಏರ್ಪೋರ್ಟ್ ಇಂದ. ಅಂದ್ರೆ ಇಲ್ಲಿ ಅನುಮಾನ ಯಾಕೆ ಮೂಡ್ತಿದೆ ಅಂತಂದ್ರೆ, ಈ ವಿಮಾನದಲ್ಲಿ ತಾಂತ್ರಿಕ ದೋಷ ಇತ್ತು. ಆ ತಾಂತ್ರಿಕ ದೋಷವನ್ನ ಮುಚ್ಚಿ ಹಾಕೋದಕ್ಕೆ ಏರ್ಪೋರ್ಟ್ ಅಲ್ಲಿ ಪೂರಕ ವಾತಾವರಣ ಇರಲಿಲ್ಲ ಅನ್ನೋ ಕಾರಣಗಳನ್ನ ಕೊಟ್ರ ಅಧಿಕಾರಿಗಳು. ಇನ್ನು ಅಧಿಕಾರಿಗಳು ಏನು ಹೇಳಿದ್ರು ನಿನ್ನೆ ನೋಡೋಣ. शाम का जो हैदराबाद फ्लाइट था, हैदराबाद से हुबली, वो अराउंड 4:30 लैंड होना था, बट ड्यू टू बैड वेदर जो है उसको एक्चुअली 1 आवर जो है हेल्ड अप रखा था एयर में, ताकि वेदर इंप्रूव हो जाए और लैंड हो जाए. बट 1 आवर में भी जो है वो इंप्रूव नहीं हुआ, इसीलिए बेंगलोर उसको डाइवर्ट किया गया. और रात को फिर जो पैसेंजर आना चाह रहे थे उनको वापस लेके रात को 11 बजे वापस लैंड कर दिया यहाँ पे. मतलब बेसिकली ये टेक्निकल स्लैग नहीं था, ओनली बैड वेदर की वजह से जो है ये डाइवर्ट हुआ था. और इसमें 18 पैसेंजर थे, उसमें कुछ पैसेंजर जो है बेंगलोर में उतर गए, कुछ जो है वापस आ गए. का ये सिब्बंदी है ना, हाँ, वो इशू हम लोग एयरलाइंस के साथ में उठाएंगे कि जो अभी एक्चुअली 2 दिन ही हुआ एयरलाइन चालू की यहाँ पे, बट जो भी हुआ है ये बेंगलोर में हुआ है. तो बट हम लोग ये कन्वे कर लेंगे एयरलाइंस को कि ऐसा नहीं होना चाहिए, जो क्योंकि पैसेंजर जो है टर्बुलेंस की वजह से पहले से ही थोड़ा डरे हुए थे, तो उनके साथ में प्रॉपर बिहेवियर होना चाहिए. प्रॉब्लम हो गया, वो सिब्बंदी नहीं है इधर उनका ऑफिस में. तो एक्चुअली अभी ये 2 दिन पहले ही चालू हुआ एयरलाइंस, तो जो है उनको मैं जो है उनको आपको बात करने के लिए बोल दूंगा, कोई दिक्कत नहीं. हालांकि मैंने उनको बोला था यहाँ आने के लिए, बट तो उन्होंने कहा कि उनका हायर मैनेजमेंट जो है प्रेस को बात करने के लिए नहीं, एक्चुअली उसके बारे में बोल नहीं सकता, बट आपका जो भी ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ನೇರ ಸಂಪರ್ಕದಲ್ಲಿ. ಗುರುರಾಜ್, ಪ್ರವೀಣ್ ಜಾಧವ್ ಅವರು ಮಾತನಾಡಿದ್ದನ್ನು ಗಮನಿಸಿದ್ವಿ. ಏನನ್ನೋ ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ದಾರಾ ಅಂತ ಅನುಮಾನ ಮೂಡ್ತಾ ಇದೆ. ಯಾಕಂತಂದ್ರೆ ಡೀಟೇಲ್ ಗಮನಿಸಿದ್ರೆ 4:45ಕ್ಕೆ ಮತ್ತೊಂದು ವಿಮಾನ ಲ್ಯಾಂಡ್ ಆಗಿದೆ. ಅದಕ್ಕಾಗದ ಸಮಸ್ಯೆ ಇದಕ್ಕಾಗಿದೆ, ಅದು ಹವಾಮಾನದ ಸಮಸ್ಯೆ ಆಗಿದೆ ಅಂತಂದ್ರೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಇದನ್ನ? ಖಂಡಿತ ನಕ್ಷತ್ರ, ಆ ತರದ ಪ್ರಶ್ನೆಗಳೀಗ ದೊಡ್ಡದಾಗಿ ಹರಡ್ತಾ ಇದೆ. ಏನಂತ ಹೇಳಿದ್ರೆ, ವಿಮಾನ ನಿಲ್ದಾಣ ಪ್ರಾಧಿಕಾರ ಏನು ವಿಮಾನ ಡಿಲೇ ಬಗ್ಗೆ ಮತ್ತೆ ಆಗಿರುವಂತಹ ತಾಂತ್ರಿಕ ದೋಷವನ್ನ ಯಾವ ರೀತಿ ಆಯಿತು ಅಂತೇಳಿ ನಿನ್ನೆ ಮಾಧ್ಯಮಗಳ ಪ್ರಶ್ನೆ ಮಾಡಿದಾಗ ಏರ್ಪೋರ್ಟ್ ಅಥಾರಿಟಿಯವರು ಹೇಳುವಂಥದ್ದು ಟೆಕ್ನಿಕಲ್ ಸಮಸ್ಯೆ ಅಲ್ಲ, ಅದು ಹವಾಮಾನ ವೈಪರೀತ್ಯದಿಂದ ಆಗಿರುವಂಥದ್ದು ಅನ್ನುವಂಥದ್ದು. ಒಂದು ವೇಳೆ ಹವಾಮಾನ ವೈಪರೀತ್ಯ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಮಾಡಲಿಕ್ಕೆ ಸಮಸ್ಯೆ ಆಗಿದ್ರೆ ಅದೇ ಸಮಯಕ್ಕೆ ಹುಬ್ಬಳ್ಳಿಯ ಇಂಡಿಗೋ ಏರ್ಲೈನ್ಸ್ನ ಒಂದು ಫ್ಲೈಟ್ 4:45ಗೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಿದೆ. 5 ಗಂಟೆ 5 ನಿಮಿಷಕ್ಕೆ ಇಲ್ಲಿಂದ ಟೇಕ್ ಆಫ್ ಆಗಿದೆ. ಏನು ನಿನ್ನೆ ಫ್ಲೈ 91 ವಿಮಾನ ಸಂಡೇ ದಿವಸ ಹೈದರಾಬಾದ್ನಿಂದ ಮಧ್ಯಾಹ್ನ 3 ಗಂಟೆಗೆ ಹೊರಟು 4:30ಕ್ಕೆ ಲ್ಯಾಂಡ್ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಏಕಾಏಕಿ ವೇಗದ ನಿಯಂತ್ರಣವನ್ನ ಕಳೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿ ಏಷ್ಯಾನೆಟ್ ಸುವರ್ಣ ಲಭ್ಯವಾಗಿತ್ತು. ಅಷ್ಟೇ ಅಲ್ಲ, ಅಲ್ಲಿರುವಂಥ ಏನು ಒಳಗಡೆ ಪ್ಯಾಸೆಂಜರ್ಸ್ ವಿಡಿಯೋಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರು ಆತಂಕಗೊಂಡಿದ್ರು, ಪ್ಯಾನಿಕ್ ಆಗಿದ್ರು. ಪ್ರಯಾಣಿಕರು ಹೇಳ್ತಾ ಇದ್ರು ಮಗು ಎತ್ಕೊಂಡಿರುವಂಥ ತಾಯಿ ಮಗು ಕೆಳಗಡೆ ಬಿತ್ತು ಅನ್ನೋದು. ಅಂದ್ರೆ ಏಕಾಏಕಿ ವಿಮಾನ ಒಂದು ರೀತಿ ಗಾಳಿಯಲ್ಲಿ ಹಾರಿ ಹೋದಂಗೆ ಆಯಿತು ಅನ್ನುವಂಥದ್ದು. ಅಂದ್ರೆ ಈ ಗಾಳಿಪಟದ ಮಾದರಿಯಲ್ಲಿ ಉಲ್ಟಾ ರಿವರ್ಸ್ ಆಯಿತು ಅನ್ನುವಂಥ ಮಾತುಗಳನ್ನು ಕೂಡ ಪ್ರಯಾಣಿಕರು ಹೇಳ್ತಾ ಇದ್ರು. ಹಾಗಾಗಿ ಏನು ಈ ಫ್ಲೈ 91 ವಿಮಾನದಲ್ಲಿ ತಾಂತ್ರಿಕ ದೋಷದ ಕಾರಣಕ್ಕಾಗಿಯೇ ಈ ಸಮಸ್ಯೆ ಆಯ್ತಾ, ಹವಾಮಾನ ವೈಪರೀತ್ಯ ಆಗಿದ್ರೆ ಬೇರೆ ವಿಮಾನಗಳಿಗೆ ಯಾಕೆ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿದೆ. ಅಷ್ಟೇ ಅಲ್ಲ, ಏರ್ಪೋರ್ಟ್ ಅಥಾರಿಟಿಯವರು ಸ್ಪಷ್ಟವಾದಂಥ ಉತ್ತರಗಳನ್ನು ಕೊಡ್ತಾ ಇಲ್ಲ. ಇದು ಕೇವಲ 5-10 ನಿಮಿಷ ಡಿಲೇ ಅಥವಾ ಅರ್ಧ ಗಂಟೆ ಡಿಲೇ ಅಲ್ಲ, ಬರೋಬ್ಬರಿ 3 ಗಂಟೆಗೂ ಹೆಚ್ಚು ಕಾಲ ವಿಮಾನ ಆಕಾಶದಲ್ಲಿ ಹಾರಾಟವನ್ನು ನಡೆಸಿದೆ. ಇಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂಥ ವಿಮಾನ ಬೆಂಗಳೂರಿನಲ್ಲಿ 4:30ಕ್ಕೆ ಇಲ್ಲಿ ಆಗಬೇಕಾಗಿತ್ತು, ಬೆಂಗಳೂರಿಗೆ 7:30ಗೆ ಹೋಗಿ ಲ್ಯಾಂಡ್ ಆಗಿರುವಂಥದ್ದು. ಆ 3 ಗಂಟೆಗಳ ಕಾಲ ಆಕಾಶದಲ್ಲೇ ಹಾರಾಡಿದೆ. ಒಂದು ವೇಳೆ ಹುಬ್ಬಳ್ಳಿಯಲ್ಲಿ ಹವಾಮಾನ ವೈಪರೀತ್ಯ ಇದ್ರೆ ವಿಮಾನ ಶಿವಮೊಗ್ಗಕ್ಕೂ ಕೂಡ ಹೋಗಿದೆ, ಶಿವಮೊಗ್ಗದಲ್ಲಿ ಕೂಡ ಲ್ಯಾಂಡ್ ಆಗಲಿಕ್ಕೆ ಅವಕಾಶ ಇತ್ತು.
ಯಾಕೆ ಅಲ್ಲೇನಾದ್ರೂ ಕ್ಲಿಯರೆನ್ಸ್ ಸಿಗ್ಲಿಲ್ವಾ? ಅಂತಿಮವಾಗಿ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿರೋದ್ರಿಂದ ಇದು ತಾಂತ್ರಿಕ ಸಮಸ್ಯೆ ಅನ್ನುವಂಥದ್ದು ಅಷ್ಟೆಲ್ಲ. ಇದೊಂದು ಹೊಸದಾಗಿ ಕೇವಲ 2 ದಿನಗಳ ಹಿಂದೆ ಅಷ್ಟೇ ಆರಂಭಗೊಂಡಿರುವಂತಹ ವಿಮಾನ ಸೇವೆ. ಹಾಗಾಗಿ ಇವರು ಪರಿಪೂರ್ಣವಾಗಿ ತಾಂತ್ರಿಕವಾಗಿ ನಿಪುಣತೆಯನ್ನು ಹೊಂದಿದ್ರಾ ಇಲ್ಲವೋ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಪ್ರಯಾಣಿಕರಲ್ಲಿ ಹುಟ್ಟುಕೊಂಡಿದೆ. ಹಾಗಾಗಿ ಈ ವಿಚಾರದ ಬಗ್ಗೆ ಸಮಗ್ರವಾದಂತಹ ತನಿಖೆ ಆಗಬೇಕು. ಯಾಕಂತ ಹೇಳಿದ್ರೆ ಹವಾಮಾನ ವೈಪರೀತ್ಯ ಹುಬ್ಬಳ್ಳಿಯಲ್ಲಿ ಆಗಿದ್ರೆ 5 ನಿಮಿಷಗಳು ಡಿಲೇ ಆಗಬೇಕಾಗಿತ್ತು. ವಿಮಾನ ನಿಲ್ದಾಣ ಪ್ರಾಧಿಕಾರ ಹೇಳುವಂತೆ 1 ಗಂಟೆಗೆ ಹೆಚ್ಚು ಕಾಲ ಹುಬ್ಬಳ್ಳಿಯಲ್ಲೇ ಹಾರಾಟವನ್ನು ನಡೆಸಿದೆ, ನಂತರ ಲ್ಯಾಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಅಂದ್ರೆ ಅದೇ ಅವಧಿಯಲ್ಲಿ ಬೇರೆ ವಿಮಾನ ಸಂಸ್ಥೆಗಳು ಬೇರೆ ವಿಮಾನಗಳು ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಿದೆ, ಟೇಕ್ ಆಫ್ ಆಗಿದೆ. ಹಾಗಾಗಿ ವಿಮಾನ ನಿಲ್ದಾಣ ಪ್ರಾಧಿಕಾರ ನೀಡುತ್ತಿರುವಂತಹ ಹೇಳಿಕೆ ಎಲ್ಲೋ ಒಂದ್ ಕಡೆ ಆ ಒಂದು ಫ್ಲೈ 91 ಕಂಪನಿಯ ಲೋಪವನ್ನು ಮುಚ್ಚಿಕೊಳ್ಳಿಕ್ಕೆ, ತಾಂತ್ರಿಕ ಸಮಸ್ಯೆಯನ್ನ ಮುಚ್ಚಿ ಹಾಕಲಿಕ್ಕೆ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಶಯಗಳು ದಟ್ಟವಾಗಿಕೊಂಡಿದೆ. ರಜತ್, ಧನ್ಯವಾದ ಗುರುರಾಜ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.